ಆಡಳಿತ ಹೇಗಿತ್ತು, ಇಲಾಖೆ ಮೇಲೆ ಹಿಡಿತ ಹೇಗಿತ್ತು, ತೆರಿಗೆ ಸರಿಯಾಗಿ ಕಲೆಕ್ಟ್ ಆಗಿದೆಯಾ, ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡ್ಲಿಕ್ಕೆ ಇಲಾಖೆ ಮೇಲೆ ಹಿಡಿತ ಇದೆಯಾ? ಎಲ್ಲರಿಗೂ ನಮಸ್ಕಾರ. ನಾನು ಯಲ್ಲಪ್ಪ ಹೆಗಡೆ, ಮುಧೋಳ್, ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಬಗ್ಗೆ ಬಹಳ ಸ್ವವಿವರವಾಗಿ ದಾಖಲಾತಿಗಳ ವಿಚಾರವನ್ನು ಇಟ್ಟುಕೊಂಡು ಮಾತನಾಡಿದ್ರು. ನಾನು ಅದನ್ನು ಮುಂದುವರಿದ ಭಾಗವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಕೊಟ್ಟಿರ್ತಕ್ಕಂಥ 2023 ಮತ್ತು 24ನೇ ಸಾಲಿನ ವಿಚಾರಗಳನ್ನ ಇಟ್ಕೊಂಡು ನಾನು ಮಾತಾಡ್ತೇನೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 2023ರಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂತು. ಯುವಕರಾಗಿರ್ತಕ್ಕಂಥವ್ರು, ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ಮಾಡಿದ್ರು. ಅವರು 3 ವರ್ಷಗಳ ಕಾಲ ಆ ಖಾತೆ ನಿರ್ವಹಿಸಿದ್ರು. ಆದ್ರೆ ಅವರ ಆಡಳಿತ ವೈಖರಿ ಹೇಗಿತ್ತು ಅನ್ನೋದನ್ನ ಇವತ್ತು ನಾವು ಅವಲೋಕನವನ್ನು ಮಾಡ್ತಾ ಇದ್ದೀವಿ. ಬಹಳಷ್ಟು ಸಲ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥವ್ರು, ಕೇಂದ್ರ ಸರ್ಕಾರವನ್ನ ಅಂಕಿ ಅಂಶಗಳಿಟ್ಕೊಂಡು ಟೀಕೆ ಮಾಡಿರ್ತಕ್ಕಂಥವ್ರು, ಸಾಕಷ್ಟು ಕೇಂದ್ರದ ವೈಫಲ್ಯತೆಗಳನ್ನ ಜನರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥವ್ರು, ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬಹಳ ನಿಷ್ಠೂರವಾಗಿ, ಬಹಳ ಕಟುಬದ್ಧವಾಗಿ ರಾಷ್ಟ್ರ ಮಟ್ಟದಲ್ಲಿ ಯಾರೋ ಒಬ್ರು ಸಚಿವರು ಮಾಡದೇ ಇರತಕ್ಕಂತ ಒಂದು ಸ್ಪಷ್ಟ ನಿಲುವನ್ನ ಹೊಂದಿರತಕ್ಕಂಥವ್ರು, ಬಹಳ ಸೈದ್ಧಾಂತಿಕ ಗಟ್ಟಿತನವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಸಚಿವರು ಯಾರು ಇದ್ರೆ ಅದು ಪ್ರಿಯಾಂಕ ಖರ್ಗೆ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಅಂತ ನಾವು ಹೇಳ್ಬೋದು. ಆದ್ರೆ ಅವರ ಆಡಳಿತ ಹೇಗಿತ್ತು, ಇಲಾಖೆ ಮೇಲೆ ಹಿಡಿತ ಹೇಗಿತ್ತು, ಪಂಚಾಯಿತಿಗಳಾಗ್ತಕ್ಕಂಥ ತೆರಿಗೆ ಸೋರಿಕೆನ ನಿಯಂತ್ರಣ ಮಾಡ್ಲಿಕ್ಕೆ ಅಲ್ಲಿ ಬಂದಿರತಕ್ಕಂಥ ಅನುದಾನ ಸರಿಯಾಗಿ ಸದ್ಬಳಕೆ ಆಗಿದೆಯಾ, ತೆರಿಗೆ ಸರಿಯಾಗಿ ಕಲೆಕ್ಟ್ ಆಗಿದೆಯಾ, ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡ್ಲಿಕ್ಕೆ ಇಲಾಖೆ ಮೇಲೆ ಹಿಡಿತ ಇದೆಯಾ ಅಂತದನ್ನ ನಾವು ಗಮನಿಸಿದಾಗ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ನೀಡಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ದುಷ್ಪರಿಣಾಮಗಳು ಇಲಾಖೆ ಮೇಲೆ ಹಿಡಿತ ಇರದ ಪರಿಣಾಮವಾಗಿ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ದುಷ್ಪರಿಣಾಮಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅದು ಹೇಗೆ ಅನ್ನೋದನ್ನ ನಾವು ಈಗ ಅಂಕಿ ಅಂಶಗಳನ್ನು ನೋಡೋಣ. ನಗದು ಪುಸ್ತಕ ಕರ್ನಾಟಕ ಆರ್ಥಿಕ ಸಮಿತಿ 1956ರ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ನಗದು ಪುಸ್ತಕವನ್ನ ಮೇಂಟೈನ್ ಮಾಡಬೇಕು. ಕ್ಯಾಶ್ ಬುಕ್ ಅನ್ನ ಕಂಪಲ್ಸರಿ ಎಲ್ಲಾ ಪಂಚಾಯತ್ ಅವರು ಮೇಂಟೈನ್ ಮಾಡಬೇಕು. ಆದ್ರೆ 2023-24ರಲ್ಲಿ ಸುಮಾರು 460 ಗ್ರಾಮ ಪಂಚಾಯತಿಗಳು ನಗದು ಪುಸ್ತಕವನ್ನೇ ಮೇಂಟೈನ್ ಮಾಡಿಲ್ಲ. ನಗದು ಪುಸ್ತಕವನ್ನ ಮೇಂಟೈನ್ ಮಾಡದೆ ಸಾಕಷ್ಟು ಹಣಕಾಸಿನ ವ್ಯವಹಾರವನ್ನ ಮಾಡಿದ್ದಾರೆ. ಇದರಿಂದಾಗಿ ಆರ್ಥಿಕ ದುಷ್ಪರಿಣಾಮಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತಕ್ಕಂಥದನ್ನ ಈ ಆಡಿಟ್ ರಿಪೋರ್ಟ್ ಹೇಳುತ್ತೆ. ಅದ್ರ ಜೊತೆಗೆ ನಾವು ವಿಭಾಗವಾರು ನೋಡಿದಾಗ ಒಟ್ಟು ಗ್ರಾಮ ಪಂಚಾಯತಿಗಳ ಸಂಖ್ಯೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 5950 ಗ್ರಾಮ ಪಂಚಾಯತಿಗಳಿದಾವೆ. ವಿಭಾಗವಾರು ಗ್ರಾಮ ಪಂಚಾಯತಿಗಳನ್ನ ನೋಡಿದಾಗ ಲೆಕ್ಕ ಪುಸ್ತಕ ಮತ್ತು ಬ್ಯಾಂಕ್ ತಕ್ಕ ಸಮನ್ವಯ ಮಾಡಿದ ಗ್ರಾಮ ಪಂಚಾಯತಿ ವಿವರಗಳೇನು, ಯಾವ ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು ನಗದು ಪುಸ್ತಕವನ್ನ ಮೇಂಟೈನ್ ಮಾಡಿಲ್ಲ ಅಂತೇಳಿ ಸರಿಯಾದ ವಾರ್ಷಿಕ ಆಡಿಟ್ ರಿಪೋರ್ಟ್ ಅನ್ನ ಕೊಡದೇ ಇರತಕ್ಕಂತ ಗ್ರಾಮ ಪಂಚಾಯತಿಗಳ ಸಂಖ್ಯೆಯನ್ನ ನಾವು ವಿಭಾಗವಾರು ನೋಡಿದಾಗ ಸುಮಾರು 2376 ಗ್ರಾಮ ಪಂಚಾಯತಿಗಳು ವಾರ್ಷಿಕ ಲೆಕ್ಕಪತ್ರಗಳನ್ನ ಸಲ್ಲಿಕೆ ಮಾಡಿರುವುದಿಲ್ಲ. ಒಂದಲ್ಲ ಎರಡಲ್ಲ, ಸುಮಾರು 2376 ಗ್ರಾಮ ಪಂಚಾಯತಿಗಳು ವಾರ್ಷಿಕ ಲೆಕ್ಕ ಪತ್ರವನ್ನ ಸಲ್ಲಿಕೆ ಮಾಡಿಲ್ಲ. ಯಾವ ರೀತಿ ಅಂತಂದ್ರೆ ವಿಭಾಗವಾರು ನೋಡಿದಾಗ ಬೆಂಗಳೂರು ವಿಭಾಗದಲ್ಲಿ 427 ಗ್ರಾಮ ಪಂಚಾಯತಿಗಳು, ಬೆಳಗಾವಿ ವಿಭಾಗದಲ್ಲಿ 60 ಗ್ರಾಮ ಪಂಚಾಯತಿಗಳು. ಈಗ ನಾವು 2376 ಗ್ರಾಮ ಪಂಚಾಯತಿಗಳಲ್ಲಿ ವಾರ್ಷಿಕ ಲೆಕ್ಕಪತ್ರಗಳ ಸಲ್ಲಿಕೆ ಆಗದೆ ಇರತಕ್ಕಂಥ ಪಂಚಾಯತಿಗಳನ್ನ ವಿಭಾಗವಾರು ಪಟ್ಟಿ ಮಾಡಿದಾಗ ಬೆಂಗಳೂರು ವಿಭಾಗದಲ್ಲಿ 353 ಗ್ರಾಮ ಪಂಚಾಯತಿಗಳು ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯನ್ನು ಸಲ್ಲಿಕೆ ಮಾಡಿಲ್ಲ. ಬೆಳಗಾವಿ ವಿಭಾಗದಲ್ಲಿ 1176 ಗ್ರಾಮ ಪಂಚಾಯತಿಗಳು ವಾರ್ಷಿಕ ಲೆಕ್ಕ ಪತ್ರವನ್ನ ಸಲ್ಲಿಕೆ ಮಾಡಿಲ್ಲ. ಅದೇ ರೀತಿ ಕಲಬುರಗಿ ವಿಭಾಗದಲ್ಲಿ ಖರ್ಗೆ ಅವರು ಉಸ್ತುವಾರಿ ಇರತಕ್ಕಂತ ಜಿಲ್ಲೆ ಮತ್ತು ಮಂತ್ರಿಗಳೇ ಈಗೆಲ್ಲಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ ಜಿಲ್ಲೆ ವಿಭಾಗದಲ್ಲಿ 846 ಗ್ರಾಮ ಪಂಚಾಯತಿಗಳು ಲೆಕ್ಕಪತ್ರಗಳ ಸಲ್ಲಿಕೆ ಮಾಡಿಲ್ಲ. ಮೈಸೂರು ವಿಭಾಗದಲ್ಲಿ ಕೇವಲ 1 ಗ್ರಾಮ ಪಂಚಾಯತಿ ವಾರ್ಷಿಕ ಲೆಕ್ಕಪತ್ರಗಳನ್ನ ಸಲ್ಲಿಕೆ ಮಾಡಿರುತ್ತಿಲ್ಲ. ಈ ರೀತಿಯಾಗಿ 2376 ಗ್ರಾಮ ಪಂಚಾಯತಿಗಳು ವಾರ್ಷಿಕ ಲೆಕ್ಕ ಪತ್ರವನ್ನ ಸಲ್ಲಿಕೆ ಮಾಡದೆ ಸಾಕಷ್ಟು ಆರ್ಥಿಕ ದುಷ್ಪರಿಣಾಮವನ್ನು ಎಸಗಿದ ಪ್ರಕಾರವಾಗಿ ಜನರಿಗೆ ಸರಿಯಾದ ಸೌಲಭ್ಯಗಳು ಮುಟ್ಟಿಲ್ಲ,
ಸಾಕಷ್ಟು ಜನರ ಸಮಸ್ಯೆಗಳು ಅದೇ ರೀತಿಯಾಗಿರ್ತಕ್ಕಂಥ ತೆರಿಗೆ ಸಂಗ್ರಹ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ನಾವು ಅಂಕಿ ಅಂಶಗಳ ಪ್ರಕಾರ ನೋಡಿದಾಗ ತೆರಿಗೆಯನ್ನ ಸಂಗ್ರಹನ ಮಾಡಬೇಕಾಗಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಅನ್ನ ಮಾಡಿ ನೂರಾರು ಕೋಟಿ ರೂಪಾಯಿ ಆದಾಯನ ಗಳಿಸಿರ್ತಕ್ಕಂಥ ಟವರ್ ಕಂಬಗಳಾಗಿರ್ಬೋದು, ಮೊಬೈಲ್ ಟವರ್ಗಳಾಗಿರ್ಬೋದು, ಪವರ್ ವಿಂಡ್ಗಳಾಗಿರ್ಬೋದು, ಇವುಗಳ ಮೇಲೆ ಟ್ಯಾಕ್ಸ್ ಅನ್ನೇ ಹಾಕಿಲ್ಲ, ತೆರಿಗೆ ಸಂಗ್ರಹಣೆ ಮಾಡಿಲ್ಲ. ಈಗ ನಾನು ಕೆಲವು ಪ್ರಕರಣಗಳ ಮೂಲಕ ಗ್ರಾಮ ಪಂಚಾಯತಿಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಅನ್ನ ಇವರು ವಸೂಲಿ ಮಾಡಿಲ್ಲ ಅಂತ ನಾವು ನೋಡಿದಾಗ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ನೇರಲಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಿಯೋ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರಿಂದ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಸುವಲು ಮೊತ್ತ 2,63,000 ರೂಪಾಯಿಗಳನ್ನ ಆನ್ಲೈನ್ ಮೂಲಕ ವಸೂಲಿ ಮಾಡಿದ್ದಾರೆ. ಆದ್ರೆ ಎಷ್ಟು, ಎಲ್ಲಿವರೆಗೆ, ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಮೀಟರ್ ಅನುಮತಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲೆಕ್ಕ ಪರಿಶೋಧನೆಗೆ ಸಿಕ್ಕಿಲ್ಲ. ನಾವು ಮಾತೆತ್ತಿದ್ರೆ ನಮ್ಮ ಕಾಂಗ್ರೆಸ್ನ ನಾಯಕರು ಅದಾನಿ ಅಂಬಾನಿ ಬಗ್ಗೆ ಟೀಕೆ ಪ್ರಹಾರನ ಮಾಡ್ತಿರ್ತಾರೆ. ಆ ಅದಾನಿ ಅಂಬಾನಿ ಬಗ್ಗೆ ಟೀಕೆ ಪ್ರಹಾರ ಮಾಡ್ತಿರ್ತಕ್ಕಂಥ ನಾಯಕರುಗಳು ಅದೇ ಅಂಬಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ 2,63,000 ರೂಪಾಯಿಗಳನ್ನು ಮಾತ್ರ ತೆರಿಗೆನ ವಸೂಲಿ ಮಾಡಿದ್ದಾರೆ. ಅದು ಎಷ್ಟು ಮೀಟರ್ಗಳಿತ್ತು, ಎಷ್ಟು ಉದ್ದ ಇದೆ ಅಂತಕ್ಕಂಥದನ್ನ ಎಲ್ಲೂ ಸಹಿತ ಇವತ್ತಿಗೂ ಸಹಿತ ಆರ್ಥಿಕ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಮಾಹಿತಿ ಸಿಕ್ಕಿಲ್ಲ. ಇನ್ನೊಂದು ಉದಾಹರಣೆ, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಸಿಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಸಿರಳ್ಳಿ ಗ್ರಾಮದಲ್ಲಿ ಜಿಯೋ ಡಿಜಿಟಲ್ ಫೈಬರ್ ಲಿಮಿಟೆಡ್ ಸಂಸ್ಥೆ ಸೇರಿದ. ಇಲ್ಲಿಯೂ ಸಹಿತ ಸುಮಾರು 14 ಲಕ್ಷ ರೂಪಾಯಿಗಳನ್ನು ವಸೂಲಿಯನ್ನ ಮಾಡಿದ್ದಾರೆ. ಆದ್ರೆ ಪ್ರತಿ ಮೀಟರ್ಗೆ 75 ರೂಪಾಯಿಗಳನ್ನು ವಸೂಲಿಸದೆ ಗ್ರಾಮ ಪಂಚಾಯತ್ಗೆ 2,40,000 ರೂಪಾಯಿಗಳನ್ನು ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇನ್ನೊಂದು ತಮ್ಮ ಗಮನಕ್ಕೆ ತರುವುದು ಅಂತಂದ್ರೆ ಈ ವಿಂಡ್ ಪವರ್ ಗಳನ್ನ ನೋಡ್ಬೋದು. ಆ ವಿಂಡ್ ಪವರ್ಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ನೂರಾರು ಕೋಟಿ ರೂಪಾಯಿ ಆದಾಯ ಪಡೆದಿರ್ತಕ್ಕಂಥ ಈ ವಿಂಡ್ ಪವರ್ಗಳ ಮೇಲೆ ತೆರಿಗೆಯನ್ನ ವಸೂಲಿಯನ್ನ ಮಾಡದೇ ಇರತಕ್ಕಂತ ಪ್ರಕರಣಗಳು ಬಹಳಷ್ಟಿದಾವೆ. ಪ್ರತಿ 100 ಕಿಲೋವ್ಯಾಟ್ ಉತ್ಪಾದನೆಗೆ ವಾರ್ಷಿಕವಾಗಿ 500 ರೂಪಾಯಿಯನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಪ್ರತಿ 1000 ಕಿಲೋವ್ಯಾಟ್ಗೆ ಅಂದ್ರೆ 1 ಮೆಗಾವ್ಯಾಟ್ಗೆ 5,000 ರೂಪಾಯಿದಂತೆ ತೆರಿಗೆಯನ್ನ ಸಂಗ್ರಹಿಸಬೇಕಾಗತ್ತೆ. ಆದ್ರೆ 6 ಜಿಲ್ಲೆಗಳಲ್ಲಿ 53 ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 40 ಲಕ್ಷಕ್ಕಿಂತಲೂ ಹೆಚ್ಚಿನ ತೆರಿಗೆಯನ್ನ ಸಂಗ್ರಹಣೆ ಮಾಡಿಲ್ಲ. ಇನ್ನೊಂದು ಪ್ರಕರಣವನ್ನ ನೋಡಿದಾಗ ಗದಗ ಜಿಲ್ಲೆ ರೋಣ ತಾಲೂಕಿನ ಕುರುಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿನ್ಯೂ ಸೂರ್ಯ ರೋಶಿನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಒಟ್ಟು 72.60 ಮೆಗಾವ್ಯಾಟ್ ಸಾಮರ್ಥ್ಯದ 20 ಪವನ ವಿದ್ಯುತ್ ಘಟಕಕ್ಕೆ ಅನುಮತಿ ನೀಡಿದ್ದು, ಆ ಸಂಸ್ಥೆಯಿಂದ ಅಳವಡಿಸಲಾದ ಪವನ ವಿದ್ಯುತ್ ಘಟಕಕ್ಕೆ ವಾರ್ಷಿಕ ತೆರಿಗೆ 45,000 ರೂಪಾಯಿಗಳನ್ನ ತೆರಿಗೆ ವಸೂಲಿಸದೆ ಗ್ರಾಮ ಪಂಚಾಯತಿ ರಾಜಸ್ವ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದೆ. ಅಲ್ಲಿ 45,000 ರೂಪಾಯಿಗಳನ್ನ ವಸೂಲಿ ಮಾಡದೇ ಇರತಕ್ಕಂಥದ್ದು. ಇನ್ನೊಂದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಸ್ತುತ ವರ್ಷದಲ್ಲಿ 431 ಎಕರೆ ಜಾಗದಲ್ಲಿ 98 ಮೆಗಾವ್ಯಾಟ್ ಉತ್ಪಾದನೆ ಸಾಮರ್ಥ್ಯದ ಸೋಲಾರ್ ಪಾರ್ಕ್, ಸೋಲಾರ್ ಸ್ಥಾವರ್, ವಿಂಡ್ ಮಿಲ್ ಗಳನ್ನು ಅಳವಡಿಸಿರುವುದಾಗಿ ಲೆಕ್ಕ ಪರಿಶೋಧನೆ ವೇಳೆ ಮಾಹಿತಿ ನೀಡಿತ್ತು. 2023-24 ಸಾಲಿನಲ್ಲಿ ವಸೂಲಿಸಬೇಕಾದ ವಾರ್ಷಿಕ ಶುಲ್ಕ ಮತ್ತು ಉಪಕರ ಸೇರಿ 6,08,000 ರೂಪಾಯಿಗಳನ್ನ ಹಿಂದಿನ ಸಾಲಿನಲ್ಲಿ 38,83,000 ವಸೂಲಾತಿ ಬಾಕಿ ಉಳಿಸಿಕೊಂಡಿರುತ್ತಾರೆ. ಇದರಿಂದ ಗ್ರಾಮ ಪಂಚಾಯತಿ ನಿಧಿಗೆ ನಷ್ಟ ಉಂಟಾಗಿದ್ದು, ಪ್ರಸಕ್ತ ಸಾಲಿನ ಶುಲ್ಕ ರೂಪಾಯಿ 6,08,000 ರೂಪಾಯಿಗಳ ಲೆಕ್ಕ ಪರಿಶೋಧನೆಯಲ್ಲಿ ಆಕ್ಷೇಪಣೆಗೆ ಪ್ರಸ್ತಾಪಿಸಲಾಗಿದೆ. ಸುಮಾರು ಲಕ್ಷಾಂತರ ರೂಪಾಯಿ ತೆರಿಗೆಗಳನ್ನ ಗ್ರಾಮ ಪಂಚಾಯತಿಗಳೇನು ವಸೂಲಿ ಮಾಡಬೇಕಾಗಿತ್ತು, ಅದನ್ನ ವಸೂಲಿ ಮಾಡದೇ ಇರತಕ್ಕಂಥದ್ದು ಈ ಒಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ನೀಡಿರ್ತಕ್ಕಂಥ ಮಾಹಿತಿ ಇದೆ. ಇನ್ನೊಂದು ಗ್ರಾಮ ಪಂಚಾಯತಿ ಅಧಿನಿಯಮ ಪ್ರಕಾರ 290 ಗ್ರಾಮ ಪಂಚಾಯತ್ಗಳು ತಮ್ಮ ಕಾರ್ಯಕ್ಷಮತೆಯನ್ನ ಹಿಂದಿನ ವರ್ಷಕ್ಕಿಂತ ಆ ಸಾಲಿನ ತೆರಿಗೆ ಆದಾಯ ಮತ್ತು ಆದಾಯೇತರ ಹೆಚ್ಚಿಸುವ ಪ್ರಮಾಣದಲ್ಲಿ ತನ್ನ ಸ್ವಂತ ಸಂಪನ್ಮೂಲನ ಹೆಚ್ಚಿಸಿಕೊಂಡಿರ್ಬೇಕು ಅಂತಕ್ಕಂಥದ್ದಿದೆ. ಪಂಚಾಯತಿ ವ್ಯವಸ್ಥೆಯೊಳಗೆ ಈ ವರ್ಷಕ್ಕಿಂತಲೂ ಮುಂದಿನ ವರ್ಷ ಹೆಚ್ಚಿನ ಟ್ಯಾಕ್ಸ್ ಅನ್ನು ವಸೂಲಿ ಮಾಡಬೇಕು, ಹೆಚ್ಚಿನ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು, ಆ ಸಂಪನ್ಮೂಲಗಳ ಕ್ರೋಢೀಕರಣ ಆಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಸರಿಯಾಗಿ ಸದ್ಬಳಕೆ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಲಾದರೂ ಸಹಿತ ಅನುದಾನಗಳನ್ನ ಬಂದಿರತಕ್ಕಂಥ ಅನುದಾನಗಳನ್ನ ಸರಿಯಾಗಿ ಸದ್ಬಳಕೆ ಮಾಡದೆ, ಸರಿಯಾಗಿ ನಗದು ಪುಸ್ತಕವನ್ನ ಮೇಂಟೈನ್ ಮಾಡದೆ, ನಿರ್ವಹಣೆ ಮಾಡದೆ, ಬಂದಿರತಕ್ಕಂತ ಅನುದಾನವನ್ನ ಸರಿಯಾದ ರೀತಿಯಾಗಿ ಜನರಿಗೆ ಮುಟ್ಟಿಸದೆ ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ದುಷ್ಪರಿಣಾಮಗಳು ಆಗಲಿಕ್ಕೆ ಕಾರಣ ಏನಂತಂದ್ರೆ ಮಾನ್ಯ ಸಚಿವರು ಇಲಾಖೆ ಮೇಲೆ ತಮ್ಮ ಹಿಡಿತ ಇದ್ರೆ ಈ ರೀತಿಯಾಗಿರ್ತಕ್ಕಂಥ ತೆರಿಗೆ ಸೋರಿಕೆಯನ್ನ, ನಗದು ಪುಸ್ತಕ ನಿರ್ವಹಣೆ ಮಾಡದೇ ಇರತಕ್ಕಂಥವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲಾ ಕ್ರಮಗಳನ್ನ ಸಚಿವರು ತೆಗೆದುಕೊಳ್ಳಬಹುದಾಗಿತ್ತು. ಆದ್ರೆ ಸಚಿವರು ಇಲಾಖೆ ಮೇಲೆ ಹಿಡಿತ ಇಲ್ಲದೆ ಪರಿಣಾಮವಾಗಿ ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ದುಷ್ಪರಿಣಾಮಗಳನ್ನ ನಾವು
ಕಾಣಬಹುದಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೇಳಿದ ತಕ್ಷಣ ನಮ್ಮ ನೆನಪಿಗೆ ಬರೋರು ಯಾರು ಅಂತಂದ್ರೆ ನಜೀರ್ ಸಾಹೇಬ್ರು. ಅವ್ರನ್ನ ನೀರ್ ಸಾಹೇಬ್ರು ಅಂತ ಕರಿತಾ ಇದ್ರು. MOI ಗೋರ್ಪಡೆ ಅವರು, MP ಪ್ರಕಾಶ್ ಅವರು. ಯಾಕೆ ಅಂತಂದ್ರೆ ಇವತ್ತು ಅಚ್ಚರಿಯಾಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ವ್ಯಕ್ತಿಗಳು ಆ ಇಲಾಖೆಯ ಮೂಲಕವಾಗಿ ಗ್ರಾಮೀಣ ಜನರ ಬದುಕನ್ನು ಹಸನು ಮಾಡಿರ್ತಕ್ಕಂಥವ್ರು. ನಮ್ಮಲ್ಲಿ ಸಾಕಷ್ಟು ಅನುದಾನ, ಈ ಹಿಂದೆ ಅನುದಾನ ಬಹಳ ಕಡಿಮೆ ಇರ್ಬೋದು. ಆ ಕಡಿಮೆ ಇರ್ತಕ್ಕಂಥ ಅನುದಾನದ ಸಂದರ್ಭದಲ್ಲಿ ಇವತ್ತಿಗೂ ಜನಮಾನಸದಲ್ಲಿ ಇರ್ತಕ್ಕಂಥ ಮಂತ್ರಿಗಳು. ಆದ್ರೆ ಇವತ್ತು ಅನುದಾನ ಹೆಚ್ಚಾಗಿದೆ. ಇವತ್ತು ಕೇಂದ್ರದ ಅನುದಾನ ಬೇರೆ, ಹಣಕಾಸು ಆಯೋಗಗಳ ಅನುದಾನ ಬೇರೆ, ರಾಜ್ಯ ಸರ್ಕಾರಗಳು ನೀಡ್ತಕ್ಕಂಥ ಅನುದಾನಗಳು ಬೇರೆ, ಸ್ಥಳೀಯ ಮಟ್ಟದಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಬೇರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕ ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ರು ಸಹಿತ ಇಲಾಖೆಯಲ್ಲಿ ನಮ್ದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸ್ಲಿಕ್ಕೆ ಮತ್ತು ಇಲಾಖೆಯಲ್ಲಿ ತೆರಿಗೆ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ, ಒಳ್ಳೆ ಆಡಳಿತವನ್ನು ನೀಡಲಿಕ್ಕೆ, ಶಿಸ್ತುಬದ್ಧವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಇಲಾಖೆ ಸಚಿವರು ಅಸಮರ್ಥರಾಗಿದ್ದಾರೆ ಅಂತಕ್ಕಂಥದ್ದು ಎಲ್ಲ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಗೊತ್ತಾಗತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಆರ್ಥಿಕ ದುಷ್ಪರಿಣಾಮಗಳ ಬಗ್ಗೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ನೀಡಿರ್ತಕ್ಕಂಥ ಅಂಕಿಅಂಶಗಳಿಂದ ನಮ್ಗೆ ತಿಳಿದು ಬರುತ್ತೆ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದೆ ಯಾವ ವರ್ಷಗಳು, ಮುಂದಿನ ವರ್ಷ ಏನೆಲ್ಲ ಆಗಿದೆ ಅಂತಕ್ಕಂಥ ಬೆಳವಣಿಗೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.